ಮೊದಲನೇದಾಗಿ ನಮ್ಮ ಭಾಳ ನನ್ನ ಆತ್ಮೀಯರು ರಾಮಮೂರ್ತಿಯವರಿಗೆ ನನ್ನ ಕೃತಜ್ಞತೆಗಳನ್ನು ಮತ್ತು ನಮ್ಮ ಭಾಮ ಹರೀಶ್ ಅವರಿಗೆ, ಪವನ್ ಅವರಿಗೆ. ಯಾಕಂದರೆ ಪವನ್ ಅವರು ಮತ್ತು ರಾಮಮೂರ್ತಿ ಸರ್ ಫಸ್ಟು ನನಗೆ ಒಂದು ಕತೆ ಅಂತ ಹೇಳಕ್ಕೆ ಬಂದರು. ಏನಪ್ಪ ಇದು, ನಮ್ಮನ್ನು ಯಾರು ಎಲ್ಲ ಚಿತ್ರರಂಗ ಬಿಟ್ಬಿಟ್ಟು ಇಷ್ಟು ವರ್ಷ ದೂರಗಳಿದ್ದೀವಿ, ಇವಾಗ ನಮ್ಮನ್ನು ಇಟ್ಕೊಂಡು ಪಿಕ್ಚರ್ ಮಾಡೋಕ್ಕೆ ನಮ್ಮ ಮೇಲೆ ಹಣನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬಂದ್ಯಾರಂದ್ರೆ ಇವ್ರಿಗೆ ಏನು ಅಂತೇಳಿ ಮೊದಲನೇದಾಗಿ ಅನಿಸಿದ್ದು ನನಗೆ. ಯಾಕಂದರೆ ಒಂದು ಅವ್ರ ಕ್ಯಾರೆಕ್ಟರ್ ಇಟ್ಕೊಂಡಿರ್ಬೋದು, ಆದರೆ ಬಂಡವಾಳ ಹಾಕೋರು ಅನ್ನಪೂರ್ಣೇಶ್ವರಿ ಅವರು ಇಬ್ಬರಿದ್ದಾರೆ. ಅವರಿಬ್ಬರಿಗೂ ಮನೆ ಗಟ್ಟಿತನ ಬೇಕಲ್ವಾ. ಹಾಗಾಗಿ ಅವ್ರಿಗೆ ಹೇಗಪ್ಪ ಇದು ಅಂತೇಳಿ ಹಂಗೂ ಒಂದೆರಡು ದಿನ ಬಿಟ್ಬಿಟ್ಟು ನೋಡೋಣ ಅಂದೆ. ಯಾಕಂದರೆ ಕ್ಯಾರೆಕ್ಟ್ರೇನೋ ಮಾಡಿಬಿಡ್ತೀವಿ, ಅವರು ಬಂಡವಾಳ ಹಾಕಿದವ್ರಿಗೆ, ನಿರ್ಮಾಪಕರಿಗೆ ಅದು ದಕ್ಕಲಿಲ್ಲ ಅಂದರೆ ಈ ಚಿತ್ರರಂಗ ಮಾಡೋದು ಚಟಕ್ಕಲ್ಲ. ಮೆಸೇಜ್ ಕೊಡೋದು ಇದೆಲ್ಲದು ಒಂದು ಕಡೆ ಇದ್ದರೂ ಕೂಡ ಅನ್ನ ಕೊಟ್ಬಿಟ್ಟು ಇಷ್ಟು ಜನನ ಸಾಕಿರ್ತಾರೆ, ಇಷ್ಟು ಜನನ ಎತ್ತಿರ್ತಾರೆ ಅಂದರೆ ಚಿತ್ರರಂಗನೂ ಕೂಡ ಅದೇ ರೀತಿಯಲ್ಲಿ ಅವರುಗಳಿಗೆ ಕೊಟ್ಟರೆ ಮುಂದಿನ ಚಿತ್ರವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂಥೇಳಿ ನನ್ನ ಅನಿಸಿಕೆ. ಇದನ್ನು ಅದು ಸಂತೋಷ ಆಯಿತು ನನಗೂ ಕೂಡ ಈ ಥರದ್ದೊಂದು ಅವಕಾಶ ಮಾಡಿಕೊಟ್ರಲ್ಲ ಅಂತ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ನಮ್ಮ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ. ಆದರೂ ಕೂಡ ಒಂದು ಪಾತ್ರವನ್ನು ಅದರಲ್ಲಿ ತಲ್ಲೀನ ಆಗಬೇಕು ಅಂತ ಹೇಳಿಬಿಟ್ಟು ನನ್ನ ಪ್ರಯತ್ನ ಏನಿತ್ತು, ಸಾಕಷ್ಟು ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ಪಾತ್ರಕ್ಕೆ ಅದಕ್ಕೆ ಒಂದು ತೂಗಬೇಕು. ಅದು ರಾಮಮೂರ್ತಿಯವರು, ನಾನು ನಮ್ಮ ದೊರೆ ಭಗವಾನ್ ಅವರು ಆವಾಗ ಡೈರೆಕ್ಷನ್, ನನ್ನ ಫಸ್ಟ್ ಚಿತ್ರದ ನಿರ್ದೇಶಕರು ಅವರಿಬ್ಬರು. ಅದರಲ್ಲಿ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು ನನ್ನ ಮೊದಲನೇ ಚಿತ್ರ. ಆವಾಗಿಂದ ನನ್ನ ಅವರ ಸಂಪರ್ಕ. ಆದರೂ ಕೂಡ ಒಂದು ಚಿತ್ರ ಮಾಡಬೇಕಾದ್ರೆ ಒಂದು ಕ್ಲೋಸಪ್ ಇಟ್ಟರು ಕೂಡ ಇವಾಗ ಹೆದರಿಕೆ ಆಗುತ್ತೆ. ಏನಪ್ಪ ಇದನ್ನು ನಾನು ಕರೆಕ್ಟಾಗಿ ನಿರ್ದೇಶಕರ ಪ್ರಕಾರವಾಗಿ ಅಥವಾ ಕತೆ ಪ್ರಕಾರವಾಗಿ ನಾನು ಇದ್ದೀನ, ಅಲ್ಲಿ ಆ ಪಾತ್ರದೊಳಗೆ ಬಂದಿದ್ದೀನ ಇಲ್ವಾ ಅಂತೇಳಿ ಅಷ್ಟು ಅನುಮಾನಗಳಾಗ್ತವೆ ಈಗ. ಯಾಕಂದರೆ ಚಿತ್ರ ಇವತ್ತು ಯಾವುದೋ ಒಂದು ಗ್ಲ್ಯಾಮರ್ ಮೇಲೆ ಅಥವಾ ಒಂದು ಇದ್ರ ಮೇಲೆ ಕಂಟೆಂಟ್ ಇದ್ರ ಮೇಲೆ ಓಡೋದಿಲ್ಲ ಈಗ. ಯಾಕೆ ಎಷ್ಟು ದುಡ್ಡು ಹಾಕಿರ್ತೀರಿ ಅನ್ನೋದ್ರ ಮೇಲೂ ಓಡೋದಿಲ್ಲ ಈಗ. ಚಿತ್ರದಲ್ಲಿ ಏನು ಸತ್ವ ಇದೆ ಅದ್ರ ಮೇಲೆ ಓಡುತ್ತೆ ಅನ್ನೋದು ಜನ, ಅದಕ್ಕೆ ಏನು ಅವರಿಗೆ ಮನಸ್ಸಿಗೆ ತಟ್ಟೋ ರೀತಿಯಲ್ಲಿದ್ದರೆ ಅದು ಎಲ್ಲರೂ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಇವಾಗ ರೀಸೆಂಟಾಗಿ ಬಂದಿರತಕ್ಕಂಥ ಚಿತ್ರಗಳೇ ಸಾಕ್ಷಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಅಂಥ ಒಂದು ಕಥಾವಸ್ತನ್ನು ನಮ್ಮ ನಿರ್ಮಾಪಕರು ಮತ್ತು ನಿರ್ದೇಶಕರು ಮಾಡಿ ನಮ್ಮನ್ನು ಅದರಲ್ಲಿ ಅಳವಡಿಸಿರ್ತಕ್ಕಂಥ ಮಾಡ್ಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷ ತರತಕ್ಕಂಥ ವಿಚಾರ. ಮತ್ತು ವಿಶೇಷವಾಗಿ ನಮ್ಮ ನಾಯಕಿ ಪಾತ್ರವನ್ನು ವಹಿಸಿರ್ತಕ್ಕಂಥ ರಾಗಿಣಿಯವರು ಭಾಳ ಅದ್ಭುತವಾಗಿ ಈ ಪಾತ್ರವನ್ನು ಮಾಡಿದ್ದಾರೆ. ಯಾಕಂದರೆ ಒಂದು ಸ್ವಲ್ಪ ರೆಬೆಲಸ್, ಒಂದು ಕ್ರಾಂತಿಕಾರಿ ಮನೋಭಾವನೆ ಇಟ್ಕೊಂಡು ಈ ಚಿತ್ರದಲ್ಲಿ ಮೋಲ್ಡ್ ಆಗಬೇಕಿತ್ತು ಅವರು. ಅದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅಫ್ಕೋರ್ಸ್ ಡೈರೆಕ್ಟ್ರ್ ಇದ್ದಿದ್ದರಿಂದ ಅದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೊಡ್ಡರಸಿನಕೆರೆಯ ಜನ ನಮಗೆ ಸಹಕಾರ ಕೊಟ್ಟಿದ್ದು. ಭಾಳ ಅದ್ಭುತವಾಗಿರ್ತಕ್ಕಂಥ ಊರು. ಎಲ್ಲದೂ ನಮ್ಮ ಪವನ್ ಅವ್ರು ಹೇಳಿದಾಗೆ, ಯಾಕೆ ನೀವು ಅದನ್ನು ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ ಆ ಜನನೇ ಹಂಗಿದ್ದಾರೆ ಅಲ್ಲಿ. ನೀವು ಹೋಗ್ಬಿಟ್ರೆ ನಮ್ಮನೆಗೆ ಬನ್ನಿ, ಇದನ್ನು ತಗೊಳ್ಳಿ, ಇಲ್ಲಿ ಮಾಡಿ, ನೀವು ಆಮೇಲೆ ನಿಮಗೆ ಏನು ಊಟ ಮಾಡ್ತೀರಿ, ಏನು ಇದು ಅದು ನಾವು ಒಂಥರ ಫ್ಯಾಮಿಲಿ ಥರ ಮಾಡ್ಕೊಂಡಿದ್ರು. ಅಲ್ಲಿ ಅಂಗಡಿನಲ್ಲಿ ಟೀ ಕುಡಿ, ಇಲ್ಲಿ ದೋಸೆ ಚೆನ್ನಾಗಿದೆ, ನಾವು ದೋಸೆ ಹಾಕ್ಬಿಡ್ತೀವಿ. ಆಮೇಲೆ ಯಾರೋ ಪಾತ್ರ ಮಾಡಬೇಕು ಅಂದರೆ ಅಲ್ಲಿ ಒಂದು ಸಣ್ಣ ನಮ್ಮ ಊರಿನಿಂದನೇ ಹೆಣ್ಮಕ್ಳನ್ನ ಅವ್ರನ್ನೆಲ್ಲರನ್ನೂ ಕರೆಸಿದ್ರು. ನೀವು ನಂಬುತ್ತಿರೋ ಬಿಡ್ತಿರೋ, ಕೊಟ್ಟಿರೋ ಡೈಲಾಗ್ನ ಅಷ್ಟು ಸ್ಪಷ್ಟವಾಗಿ ಮತ್ತು ಸ್ವಚ್ಛವಾಗಿ ಮಾಡಿರ್ತಕ್ಕಂಥ ಊರವರು ಸಾಮಾನ್ಯ ರೈತರ ಮಕ್ಕಳು. ಅದೇನು ರಕ್ತದಲ್ಲಿ ಅದು ಅಂಬರೀಷ್ ಅವ್ರ ಊರು ಅಂತನೋ ಅಥವಾ ಏನು ಅಂತನೋ ಗೊತ್ತಿಲ್ಲ. ಅವ್ರು ಅಂಬರೀಷ್ ಅವರ ಚಿಕ್ಕಪ್ಪನ ಮಕ್ಕಳು ಕೂಡ ನಮಗೆ ಅಲ್ಲಿದ್ದರು ಪಾಪ. ಅಮರಣ್ಣವರು ಅವರು ಅಷ್ಟೇ ಭಾಳ ಸಹಕಾರ ಕೊಡು. ಜಾತ್ರೆಯಿಂದ ಬೇರೆ ಊರಿಂದ ತೇರು ತಂದು ನಮ್ಮ ಮೂರ್ತಿಯವರು ಎಲ್ಲರೂ ಅವ್ರದ್ದು ಅಲ್ಲಿ ಹತ್ತಿರ ಊರು ಅವರೆಲ್ಲ ಹೋಗಿ ಭಾಳಷ್ಟು ಸಹಕಾರ ಕೊಟ್ಟಿರ್ತಕ್ಕಂಥ ಇದು. ನಾವು ಅದನ್ನು ನೋಡಿದ ಮೇಲೆ ಮಣ್ಣಿನ ಮಗ ಫಿಲ್ಮ್ ನೋಡ್ತಾ ಇದ್ದೆ. ಇಲ್ಲೇ ವಿಜಯಪುರದಲ್ಲಿ ಆಗಿನ ಕಾಲದಲ್ಲಿ ಮಾಡಿದರು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ನೋಡ್ತಾ ಇದ್ದೆ. ನನಗೆ ಆವಾಗ ರಾಜ್ಕುಮಾರ್ ಅವರು ಮಣ್ಣಿನ ಮಗ ಮಾಡಿದಾಗ ಜನ ಸಹಕಾರ ಕೊಟ್ಟರು, ಅಲ್ಲೇ ಇದ್ದರು, ಕಲ್ಪನಾ ಅವರು ಅಲ್ಲಿದ್ದರು, ಇವರು
ರಾಘವೇಂದ್ರವ್ರು ಅಲ್ಲೇ ಹಳ್ಳಿನಲ್ಲೇ ಇದ್ಕೊಂಡಂಗೆ ಇದ್ದು ಎಲ್ಲದನ್ನೂ ಮಾಡಿ ನಮಗೆಲ್ಲರಿಗೂ ಊರಿನವ್ರು ಎಲ್ಲರೂ ಕೂಡ ಬೀಳ್ಕೊಡ್ಬೇಕಾದ್ರೆ ನೀವು ಮತ್ತೆ ಯಾವಾಗ ಬರ್ತೀರಾ ಅನ್ನೋ ರೀತಿಯಲ್ಲಿ ಕೇಳ್ಕೊಂಡಿರ್ತಕ್ಕಂಥ ಇವೆಲ್ಲವೂ ಭಾವನೆಗಳು ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಕೃಷ್ಣಪ್ಪನವರು ನ್ಯಾಯಬೆಲೆ ಅಂಗಡಿಯ ಇದಕ್ಕೊಂದು ಯಶಸ್ಸಿಗೆ ಮುಂದಕ್ಕೆ ಬಹಳ ದೊಡ್ಡ ಕಾರಣೀಭೂತರು ಆಗ್ತಾರೆ ಅನ್ನೋದು ನನ್ನ ವಿಶ್ವಾಸ ಇದೆ. ಯಾಕಂದರೆ ಅವ್ರದ್ದೊಂದು ದೊಡ್ಡ ಬಳಗ ಇದೆ, ಒಂದು ಸಂಘ ಇದೆ. ಈ ಮೆಸೇಜನ್ನ ಅವರಿಗೆ ತಲುಪಿಸ್ಬೇಕು ಅನ್ನೋದಾದರೆ ಇವರ ಶಕ್ತಿ ಬಹಳ ಅಗತ್ಯತೆ ಇದೆ ಅಂಥೇಳಿ ನಾನು ಭಾವಿಸ್ತೀನಿ. ಸೊ ನಿರ್ಮಾಪಕರು ಮತ್ತು ಕೃಷ್ಣಪ್ಪನವರು ಇದರ ಒಂದು ಒಳ್ಳೆಯ ಮೆಸೇಜ್ ಇರೋದರಿಂದ ನ್ಯಾಯಬೆಲೆ ಅಂಗಡಿದು ಏನು ಒಂದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮೇಲೆ, ಆಹಾರ ಭದ್ರತೆ ಮೇಲೆ ಮಾಡಿರ್ತಕ್ಕಂಥ ಚಿತ್ರ ಇದು. ಅದರಲ್ಲಿ ಆಗು ಹೋಗುಗಳನ್ನು ಹೇಗೆ ತೂಗಿದ್ದಾರೆ, ಹೇಗೆ ಇದನ್ನು ಮುಂದೆ ತಗೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಅಫ್ಕೋರ್ಸ್ ನಮ್ಮ ಸಂಗೀತ ಅಂತೂ ಬಹಳ ನಾನು ಹೇಳಿದೆ, ಭಾಳ ಅಂದರೆ ಭಾಳ ಚೆನ್ನಾಗಿ ನಮಗೆ ತಟ್ಟೋ ರೀತಿಯಲ್ಲಿದೆ, ಮನ ಮುಟ್ಟೋ ರೀತಿಯಲ್ಲಿದೆ. ಮತ್ತು ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರ್ ಬಾಲನ್ ಅವರು ಎಷ್ಟು ಟೈಮ್ ಇಷ್ಟೇ ಇತ್ತು, ಪೂರ್ಣ ಒಂದಿನ ಮೋಡ ಹಾಕೊಂಬಿಟ್ಟಿತ್ತು ಮಳೆ, ಒಂದಿನ ಬಿಸಿಲು ನಿಲ್ಲಕ್ಕಾಗೋದಿಲ್ಲ ಅಂಥ ಬಿಸಿಲು, ಆ ಥರ ಇದರಲ್ಲಿ. ಬಟ್ಟು ಅಷ್ಟರಲ್ಲೇ ಎಲ್ಲದನ್ನೂ ಮುಗಿಸ್ಬೇಕು ಅಂದರೆ ಅಲ್ಲಿಗೆ ಕಾಂಬಿನೇಷನ್ನು ನಮ್ಮ ಕೊರಿಯೋಗ್ರಾಫರು, ಡೈರೆಕ್ಟ್ರು ಮತ್ತು ಡ್ಯಾನ್ಸ್ ಕೊರಿಯೋಗ್ರಾಫರು, ಪ್ರೊಡ್ಯೂಸರ್ಸ್ ಕೊಟ್ಟಿರ್ತಕ್ಕಂಥ ಸವಲತ್ತುಗಳು ಇನ್ನೆಲ್ಲವನ್ನೂ ಇಟ್ಕೊಂಡು ಭಾಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಅಂಥೇಳಿ. ಮತ್ತು ಇದ್ರ ಜೊತೆಗೆ ರಾಮಮೂರ್ತಿಯವ್ರ ಮಕ್ಕಳು ಅವರು ಹಿಂದೆ ನಿಂತುಬಿಟ್ಟು ದ ರಿಯಲ್ ಡೈರೆಕ್ಟ್ರ್ ಐಮ್ ಟೆಲ್ಲಿಂಗ್ ಯು. ಅಂದರೆ ನಮ್ಮ ತಪ್ಪನ್ನು ಮತ್ತು ಎಲ್ಲ ತಂಡದ ತಪ್ಪನ್ನು ಎತ್ತೆತ್ತಿ ಸಣ್ಣದು ಇಲ್ಲೆಲ್ಲದನ್ನೂ ಕೂಡ ಹಿಡಿದುಬಿಟ್ಟು ಮಾಡಿರ್ತಕ್ಕಂಥದ್ದು ಭಾಳ ಅದ್ಭುತ. ಮತ್ತು ಇನ್ನು ಸುನೀಲು, ವೆಂಕಟೇಶ್ ಅವರು, ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಅವರು ಎಲ್ಲರೂ ಭಾಳಷ್ಟು ಜನ ಇದ್ದಾರೆ. ಮತ್ತು ಇನ್ನೊಮ್ಮೆ ಯೂನಿಟ್ನವರು ಪ್ರೊಡಕ್ಷನ್ನಿಂದ ಊಟ ಎಲ್ಲದು ಅಲ್ಲೇ, ಅಡುಗೆ ಎಲ್ಲ ಅಲ್ಲೇ ಊರಿನಲ್ಲೇ ಮಾಡಿಸಿದ್ರು. ಹಾಗಾಗಿ ಎಲ್ಲದು ಮನೆ ಹಬ್ಬದ ಊಟ ದಿನ ಹಬ್ಬದ ಊಟದನೇ ಥರನೇ ಮಾಡಿದ್ದೀವಿ. ಬೇಕಾಗಿದ್ದನ್ನು ಕೇಳ್ಕೊಂಡು ಅವರು ನಿಮಗೇನು ಬೇಕು ಅನ್ನೋ ರೀತಿಯಲ್ಲಿ ನಮಗೆಲ್ಲದನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಅದ್ಭುತ ಈ ಚಿತ್ರ. ಹಾಂ, ಅದ್ರ ಈ ಕಥೆನ ನನಗೆ ನರೇಟ್ ಮಾಡಿದಾಗ ಅವರೇ ಎಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ರು, ನನ್ನದು ಏನು ಇರಲಿಲ್ಲ. ಬಟ್ ಕೆಲವು ನನ್ನ ಅನುಭವಗಳನ್ನು ಹೇಳಿದೆ. ಯಾಕಂದರೆ ಮಲೆನಾಡು ಭಾಗಕ್ಕೆ ಬಯೋಮೆಟ್ರಿಕ್ಕಿಗೆ ನಮಗೆ ಸರಿಯಾಗಿ ಸವಲತ್ತು ಸಿಗೋದಿಲ್ಲ. ಒಬ್ಬೊಬ್ಬ ರೈತ, ಒಬ್ಬ ಕಾರ್ಡ್ದಾರ ಅವನಿಗೆ ಬಯೋಮೆಟ್ರಿಕ್ನ ಮಾಡಲಿಲ್ಲ ಅಂದರೆ ಅವನಿಗೆ ಅಕ್ಕಿ ಕೊಡೋದಿಲ್ಲ. ಈ ಥರದ್ದೆಲ್ಲ ಸಮಸ್ಯೆ ನಾನು ಹೇಳಿದೆ. ಮತ್ತು ಹಾಗೆ ಕೆಲವರೆಲ್ಲರೂ ದೊಡ್ಡ ಜನ ನೀವು ಹೇಳಿದ್ರಿ ಕಾರಲ್ಲಿ ಬಂದು ತುಂಬಿಕೊಂಡು ಹೋಗ್ಬಿಡ್ತಾರೆ ಅಂಥೇಳಿ. ಇದನ್ನೆಲ್ಲದನ್ನೂ ಕೂಡ ಒಂದು ಸ್ವಲ್ಪ ಸಂಘದಿಂದ ಗಮನ ಈಗಾಗಲೇ ಹರಿಸಿದ್ದಾರೆ ಅಂತ ಕಾಣ್ತದೆ. ಸರ್ಕಾರನೂ ಕೂಡ ನಮ್ಮ ಈ ಚಿತ್ರದ ಇದು ಮುಹೂರ್ತದ ದಿನ, ಮುಹೂರ್ತ ಮಾಡೋ ದಿನ ನಮ್ಮ ಮುನಿಯಪ್ಪನವರು ಒಂದು ಫುಡ್ ಮಿನಿಸ್ಟ್ರೇ ಬಂದಿದ್ದರು ಅವತ್ತು. ಅವರು ಮತ್ತು ದೊಡ್ಡಣ್ಣವರು ಅವತ್ತು ಭಾಳ ಅದ್ಭುತವಾಗಿ ಕೆಲವು ವಿಚಾರಗಳನ್ನೆಲ್ಲ ಹೇಳಿದರು ಅವತ್ತು. ಹಾಗಾಗಿ ಇದರ ಮೇಲೆ ಅನ್ನದ ಮೇಲೂ ಕೂಡ, ಕಾಳಿನ ಮೇಲೂ ಕೂಡ ಅವರ ದೇವರು ಹೆಸರು ಬರೆದಿಟ್ಟಿರ್ತಾನೆ ಅನ್ನೋದು ಮಾತನ್ನು ಹೇಗಿದೆಯೋ ಹಾಗೆ ಇದರಲ್ಲೂ ಕೂಡ ಚಿತ್ರವನ್ನು ಅದೇ ರೀತಿಯಲ್ಲಿ ಪ್ರತಿ ಪಾತ್ರವನ್ನು ಕೂಡ ಭಾಳ ಅದ್ಭುತವಾಗಿ ರಾಮಮೂರ್ತಿಯವರು ಮತ್ತು ಪವನ್ ಅವರು ಅದನ್ನು ತಲುಪಿಸಿದ್ದಾರೆ, ಜಸ್ಟಿಫಿಕೇಷನ್ ಮಾಡಿದ್ದಾರೆ, ನ್ಯಾಯ ಒದಗಿಸ್ಕೊಟ್ಟದಂಥ ಪ್ರಯತ್ನವನ್ನು ಕಲಾವಿದರುಗಳಾಗಿ ನಾವು ಕೂಡ ಮಾಡಿದ್ದೀವಿ ಅಂತೇಳಿ ನನಗೆ ಅನಿಸುತ್ತೆ. ಚಿತ್ರ ಇನ್ನೊಂದು ಸ್ವಲ್ಪ ಇದೆ, ನಮ್ಮದೆಲ್ಲ ಕೆಲಸಗಳು ಇದಾಗಿದೆ. ಒಂದು ಸ್ವಲ್ಪ ನನಗೆ ಅನ್ನಿಸ್ತು, ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಇಲ್ಲ ಇನ್ನೊಂದು ಸ್ವಲ್ಪ ನಾವು ವೆಯ್ಟನ್ನು ಒಂದು ಸ್ವಲ್ಪ ಕೆಳಗಡೆ ಮಾಡ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿತ್ತೇನೋ ಈ ಪಾತ್ರಕ್ಕೆ ಅಂಥೇಳಿ ಅನ್ನಿಸ್ತು ನನಗೆ. ಇಲ್ಲ ಈ ಮಧ್ಯ ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಹೋಗಿದೆ ಅನ್ನಿಸ್ತು. ಅದಕ್ಕೆ ಹಾಗಾಗಿ ಅನ್ನಿಸ್ತು ನನಗೆ. ಅದ್ರ ಪ್ರೋಸೆಸ್ಸಲ್ಲಿ ಇದ್ದೀವಿ, ಮಾಡ್ತೀವಿ. ಯಾಕಂದರೆ ಚಿತ್ರರಂಗದಲ್ಲಿ ಇವತ್ತು ಯಾವ ಅವಕಾಶ ಇವ್ರು ಕೊಟ್ಟಿದ್ರೆ ಮತ್ತೊಬ್ಬರು ಬಂದು ಒಂದು ಅವಕಾಶ ಕೊಟ್ಟಾಗೂ ಕೂಡ ಆ ಪಾತ್ರಕ್ಕೆ ಒಂದು ಸ್ವಲ್ಪ ನ್ಯಾಯ ಒದಗಿಸ್ಕೊಡೋದಕ್ಕೆ ನಾವು ಕೂಡ ಸಿದ್ಧತೆಗಳನ್ನು ಮಾಡ್ಕೊಳೋದು, ಅವತ್ತೇ ಸಿದ್ಧತೆಗಳನ್ನ ಮಾಡೋಕ್ಕೆ ಆಗೋದಿಲ್ಲ ಅಂತೇಳಿ ಅನ್ನಿಸ್ತು. ಹಾಗಾಗಿ ಅದನ್ನು ಆ ಪ್ರೋಸೆಸ್ಸಲ್ಲಿ ಇದ್ದೀವಿ.